ನಿಜವಾದ ಸಿದ್ಧಪುರುಷ ಯಾರಿದ್ದಾರೆ ಅಂತ ಹುಡುಕೊಂಡು ಹೊರಟಿದ್ರಂತೆ. ಒಂದು ಸರ್ತಿ ಯಾವುದೋ ಒಂದು ಊರಿಗೆ ಹೋಗ್ತಾ ಇರಬೇಕಾದ್ರೆ ಒಂದು ಗಾಡಿಯಲ್ಲಿ ಕೂತು ಹೋಗ್ತಾ ಇದ್ದಾರೆ. ಅಲ್ಲಿ ಕೂತ 4 ಜನ ಮಾತಾಡ್ಕೊಳ್ತಾ ಇದ್ರಂತೆ, ಇಲ್ಲೇ ಗುಡ್ಡದ ಮೇಲೆ ಒಬ್ಬ ಸಿದ್ಧಪುರುಷ ಇದ್ದಾನೆ ಅಂತ. ಅದು ಕೇಳಿದ ತಕ್ಷಣ ಅಲ್ಲಿಂದಲೇ ಕೆಳಗಿಳಿದ್ರಂತೆ. ಯಾವುದೋ ಊರಿಗೆ ಹೋಗ್ತಾ ಇದ್ದವ್ರು ಗಾಡಿಯಿಂದ ಇಳಿದು ಸೀದಾ ಗುಡ್ಡದ ಮೇಲೆ ಹೋದ್ರಂತೆ. ಗುಡ್ಡದ ಮೇಲೆ ಒಂದು ಮೂಲೆಯಲ್ಲಿ ಒಂದು ಮನೆ, ಅದಕ್ಕೆ ಸುತ್ತ ಬೇಲಿ ಹಾಕಿದ್ದಾರೆ. ಆ ಬೇಲಿ ಒಳಗಡೆ ತುಂಬ ಗಿಡಗಳು, ಒಳ್ಳೆ ಬೆಳೆದು ನಿಂತಹ ಗಿಡಗಳು, ಎಲ್ಲದರಲ್ಲೂ ಹೂ ಬಿಟ್ಟಿದೆ. ಒಂದೊಂದರಲ್ಲೂ ಒಂದೊಂದು ಬಣ್ಣದ ಹೂಗಳು, ನೀಲಿ, ಹಳದಿ, ಬಿಳಿ, ಹೀಗೆ ಬೇರೆ ಬೇರೆ ಬಣ್ಣದ ಹೂಗಳೆಲ್ಲ ನಳನಳಿಸ್ತಾ ಇದೆ. ಆ ಉದ್ಯಾನದ ತುದಿಯಲ್ಲಿ ಒಂದು ಚಿಕ್ಕ ಮನೆ, ಗುಡಿಸಲು ಅಷ್ಟೇ. ಇವರು ಹೋಗಿ ಕಾಯ್ತಾ ಕೂತ್ಕೊಂಡ್ರಂತೆ. ಅದು ಸಿದ್ಧಪುರುಷರಿದ್ದಾರೆ ಅಂತಾರಲ್ಲ, ಹೊರಗೆ ಬರಲಿ ನೋಡೋಣ ಅಂತ ಕಾಯ್ತಾ ಕೂತ್ರೆ ಗಂಟೆಗಳು ಉರುಳಿದ್ವು, ಯಾರೂ ಹೊರಗೆ ಬರಲಿಲ್ಲಂತೆ. ಮಧ್ಯಾಹ್ನ ಆಗಿದೆ, ಹಸಿವಾಗ್ಲಿಕ್ಕೆ ಶುರು ಆಯಿತು. ಆದರೂ ಜೀವ ಹೋಗಲಿ, ನಾನು ಮಾತ್ರ ಹೋಗೋಲ್ಲ ಅಂತ ಕಾಯ್ತಾ ಕೂತ್ಕೊಂಡ್ರಂತೆ. ಮಧ್ಯಾಹ್ನದ ಹೊತ್ತಿಗೆ ದಬಾರಂತ ಬಾಗಿಲು ತೆಕ್ಕೊಂಡು ಯಾರೋ ಒಬ್ಬರು ಹೊರಗೆ ಬಂದ್ರಂತೆ. ಹೊರಗೆ ಬಂದು ನಿಂತು ಉದ್ಯಾನವನ್ನು ನೋಡ್ತಾ ನಿಂತ್ಕೊಂಡ್ರಂತೆ. ಇವರು ಇರೋದನ್ನು ಗಮನಿಸಲಿಲ್ಲ. ಅವರು ಸೀದಾ ಬಂದು ಉದ್ಯಾನವನ್ನು ನೋಡ್ತಾ ನಿಂತ್ಕೊಂಡ್ರೆ ಎಷ್ಟು ಆಶ್ಚರ್ಯ ಅಂದರೆ, ಇಡೀ ಉದ್ಯಾನದಲ್ಲಿದ್ದಂತಹ ಎಲ್ಲ ಹೂಗಳು ಕೂಡ ಚಿನ್ನದ ಬಣ್ಣಕ್ಕೆ ತಿರುಗಿದ್ವು. ನೋಡ್ತಾ ಇದ್ದಂತೆ ಇಡೀ ಉದ್ಯಾನದಲ್ಲಿದ್ದಂಥ ಎಲ್ಲ ಬಣ್ಣಗಳು, ಎಲ್ಲ ಹೂಗಳು ಕೂಡ ಚಿನ್ನದ ಬಣ್ಣದ ಹೂಗಳು. ಆಶ್ಚರ್ಯ ಆಯ್ತಂತೆ, ಖಂಡಿತ ಈತ ಸಿದ್ಧಪುರುಷ ಇದ್ದಾನೆ ಅಂತ. ಒಂದು 5 ನಿಮಿಷ ಹೀಗೆ ನೋಡ್ತಾ ನಿಂತ್ಕೊಂಡ್ರಂತೆ. ಆಮೇಲೆ ಒಳಗೆ ಹೊರಟರು. ಇವರು ಓಡಿ ಹೋಗಿ ಕಾಲಿಗೆ ಬಿದ್ದರು. ಇವರನ್ನು ನೋಡಲೂ ಇಲ್ಲ, ಸೀದಾ ಒಳಗೆ ಹೋದರು. ಅವ್ರು ಹೋಗಿ ಒಂದು ಸ್ವಲ್ಪ ಸಮಯ ಆದ ತಕ್ಷಣ ಮತ್ತೆ ಹಿಂದೆ ಯಾವ್ಯಾವ ಬಣ್ಣ ಇತ್ತು ಅದೇ ಬಣ್ಣಕ್ಕೆ ಹೂಗಳು ತಿರುಗಿಬಿಟ್ರು. ಹಾಗೆ ಕಾಯ್ತಾ ಕೂತ್ಕೊಂಡ್ರಂತೆ. ಮತ್ತೆ ಸಾಯಂಕಾಲ ಒಮ್ಮೆ ಬಂದರು. ಇವರು ಊಟ ತಿಂಡಿ ಎಲ್ಲ ಬಿಟ್ಟು ಕಾಯ್ತಾ ಕೂತ್ಕೊಂಡ್ರಂತೆ. ಅವ್ರು ಬಂದಾಗ ನಾನು ಮಾತಾಡಿಸ್ಬೇಕು ಅಂತ. ಹೀಗೆ ಮಾರನೇ ದಿವಸ ಹೊರಗೆ ಬಂದಾಗ ಮಾತಾಡಿಸಿದ್ರಂತೆ. ಯಾಕಿದ್ದು ಇಲ್ಲಿ? ಭಾರೀ ಸಿದ್ಧಪುರುಷರಿದ್ದೀರಿ, ಇಂಥ ಸಿದ್ಧಿ ನನಗೂ ಬೇಕು ಅಂತ. ಅದಕ್ಕೆ ಅವ್ರು ನಕ್ಕು ಅವ್ರು ಹೇಳಿದ ಮಾತು ಏನು ಅಂದರೆ, ಹುಚ್ಚು ನಿನಗೆ, ಈ ಸಿದ್ಧಿಗಳೆಲ್ಲ ನಮ್ಮ ಸಾಧನೆಯ ಮಾರ್ಗದ ಎಡರು ತೊಡರುಗಳು. ದಾರಿ ಮಧ್ಯದಲ್ಲಿ ಕಲ್ಲು ಬಿದ್ದಿರ್ತಾವಲ್ಲ, ಎಡವು ಬಿದ್ದು ಬಿಡ್ತೀವಲ್ವಾ, ಎಡವು ಬಿದ್ದರೆ ಸುಧಾರಿಸ್ಕೊಳ್ಳಿಕ್ಕೆ ಒಂದಷ್ಟು ಸಮಯ ತಗೊಳ್ತಾವೆ ನೋಡಿ, ಆ ಥರದ್ದಿದು. ನಾನು ದೇವರಲ್ಲಿ ವಿಪರೀತ ಕೇಳಿಕೊಂಡೆ, ನನಗೊಂದು ಸಿದ್ಧಿ ಬೇಕು ಅಂತ. ದೇವರಿಗೆ ಕೊಡಬೇಕು ಅನಿಸಿದರೆ ಕೊಡ್ತಾನೆ. ಇವನಿಗೆ ಈ ಜನ್ಮದಲ್ಲಿ ಬೇಡ ಅಂತಿದ್ರೆ ಇಂಥ ಸಿದ್ಧಿಗಳನ್ನು ಕೊಡ್ತಾನೆ. ಮಗು ತಾಯಿ ಹತ್ರ ಏನೋ ಕೇಳ್ಕೊಳ್ತಾ ಇರ್ತದೆ, ಹಠ ಮಾಡ್ತಾ ಇರುತ್ತೆ, ಏನೋ ನನಗೆ ಬೇಕು 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 ಅಂತ. ಅದು ಕೊಡ್ಲಿಕ್ಕೆ ಆಗೋಲ್ಲ ಅಂತ ತಾಯಿಗೆ ತೀರ್ಮಾನ ಇದ್ದರೆ, ವಿಪರೀತ ಹಠ ಮಾಡಿದರೆ ಒಂದು ಆಟಿಕೆಯನ್ನು ಮಗುವಿಗೆ ಕೊಟ್ಟು ಸುಮ್ಮನಾಗಿಸ್ಬಿಡ್ತಾ. ಪಾಪ ಅದು ಆಟಿಕೆಯಲ್ಲಿ ಆಟ ಆಡೋದ್ರಲ್ಲಿ ನಾನು ಏನು ಕೇಳಿದ್ದೆ ಅನ್ನೋದೇ ಮರ್ತೋಗಿರುತ್ತೆ ಮಗುಗೆ. ತಾಯಿ ಹೀಗೆ ಮಾಡ್ತಾಳಲ್ಲ, ದೇವರು ಹೀಗೆ ಮಾಡ್ತಾನೆ. ನಿನಗೆ ದಾರಿ ತಪ್ಪಿಸೋದು ಇದು ಕಾಲಕ್ಷೇಪಣ ಹೇತವಃ. ನಿನ್ನ ಸಾಧನೆಯ ಕಾಲ ಏನಿದೆ ಆ ಕಾಲವನ್ನು ತಪ್ಪಿಸಿಬಿಡುತ್ತೆ. ಇದು ದಾರಿ ತಪ್ಪಿಸುವಂತಹ ಆಟಿಕೆಗಳಿದ್ದಂತೆ ಇವೆಲ್ಲವೂ ಕೂಡ ಸಿದ್ಧಿ ಅನ್ನುವಂಥದ್ದು. ಇದರ ಹಿಂದೆ ಹೋಗಬೇಡ, ಸುಮ್ಮನೆ ಭಗವಂತನ ಹಿಂದೆ ಹೋಗು. ನೀನು ಅವನನ್ನು ಪಡಿಬೇಕು ಅಂತ ಹೊರಡು, ಅವನನ್ನು ಪಡೆದು ಬಿಟ್ಟರೆ ಎಲ್ಲ ಸಿದ್ಧಿಯೂ ಕೂಡ ತಾನೇ ತಾನಾಗಿ ಒಲಿತಾವೆ ಅಂತ ಅವರು ಹೇಳಿದರು ಅಂತ ತಮ್ಮ ಪುಸ್ತಕದಲ್ಲಿ ಬರ್ಕೊಳ್ತಾರೆ. ಕೃಷ್ಣ ಹೇಳಿದಂಥ ಮಾತನ್ನೇ ಅವರು ಹೇಳಿದ್ದಾರೆ. ಯಾರು ಭಗವಂತನನ್ನು ಮದ್ದಾರಣಂ ಧಾರಯತೋ ಕಾನು ಸಿದ್ಧಿರ್ ಸುದುರ್ಲಭ, ನನ್ನನ್ನು ಯಾರು ನೆನೀತಾರೋ, ಅನನ್ಯವಾಗಿ ನನ್ನ ಭಕ್ತರಾಗಿ ನನ್ನಲ್ಲೇ ಮನಸ್ಸನ್ನು ಇಡ್ತಾರೋ ಅಂಥವರಿಗೆ ಎಲ್ಲ ಸಿದ್ಧಿಯೂ ಸುಲಭವಾಗಿ ಒಲಿತದೆ, ಎಲ್ಲ ಸಿದ್ಧಿಯೂ ಕೂಡ ಲಭಿಸ್ತದೆ. ಹಾಗಾಗಿ ಯಾವ ಸಿದ್ಧಿಗಳು ಬಹಳ ದೊಡ್ಡದು ಅನ್ನುವಂಥ ಯೋಚನೆ ನಮಗಿದೆಯೋ ಅವೆಲ್ಲವೂ ಬಹಳ ಕ್ಷುಲ್ಲಕ. ಅದೆಲ್ಲದಕ್ಕಿಂತಲೂ ದೊಡ್ಡದು ಭಗವದ್ ಅನುಗ್ರಹ. ಅದು ಒಂದಾದರೆ ಉಳಿದೆಲ್ಲವೂ ಕೂಡ ತಾನೇ ತಾನಾಗಿ ಸಿದ್ಧಿಸಿರ್ತದೆ. ಆದ್ದರಿಂದಾಗಿ ಭಗವಂತನ ಹಿಂದೆ ಬಿದ್ದರೆ ಸಿದ್ಧಿಗಳೆಲ್ಲ ತಾವೇ ತಾವಾಗಿ ನಮ್ಮ ಹಿಂದೆ ಬರ್ತಾವೆ ಅಂತ ಹೇಳಿಕೊಡುತ್ತೆ ಭಾಗವತ. ಇದರ ಮಧ್ಯದಲ್ಲಿ ಎಲ್ರಿಗೂ ಬರುವಂಥ ಒಂದು ಪ್ರಶ್ನೆ, ಸರಿ
ಮನಸ್ಸನ್ನು ನಿರಂತರವಾಗಿ ಭಗವಂತನಲ್ಲಿ ಇಡಬೇಕು ಅಂತ ಹೇಳ್ತಾ ಇದ್ದೀರಿ. ಅದೇ ಆಗೋಲ್ವೇ? ಅದಾದರೆ ತಾನೇ ಉಳಿದದ್ದೆಲ್ಲವೂ ಕೂಡ. ಮುಖ್ಯವಾಗಿ ಆಗಬೇಕಾದದ್ದು ಮನಸ್ಸನ್ನು ಭಗವಂತನಲ್ಲಿ ಇಡಬೇಕು ಅಂತ ಹೇಳ್ತೀರಿ. ಆದರೆ ಮನಸ್ಸು ನಿಲ್ಲೋದಿಲ್ಲ. ನಾವು ಹೇಳ್ದಂಗೆ ಮನಸ್ಸು ಕೇಳ್ತಾ ಇಲ್ಲ. ಮನಸ್ಸು ನಿಲ್ಲಲಿಕ್ಕೆ ಏನು ಮಾಡಬೇಕು? ನಮ್ಮ ಸಮಸ್ಯೆಯನ್ನೇ ಅರ್ಜುನ ಕೇಳ್ತಾನೆ ಭಗವದ್ಗೀತೆ. ಚಂಚಲಂ ಹಿಮನಃ ಕೃಷ್ಣ ಪ್ರಭಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಗಾಳಿಯನ್ನು ಹಿಡಿದಿಟ್ಟಂತೆ. ಗಾಳಿಯನ್ನು ಹಿಡಿದಿಡೋದು ಸುಲಭವೇ? ಅದರಂತೆ ಮನಸ್ಸನ್ನು ಹಿಡಿದಿಡೋದು ಕೂಡ ಆಗಿದೆ. ಸುಲಭ ಅಲ್ಲ ಅದು. ಎಷ್ಟು ಸರ್ತಿ ಬಗ್ಗಿಸಿ ನನ್ನ ದಾರಿಗೆ ತಂದು ಇಟ್ಟುಕೊಂಡ್ರೂ ಕೂಡ ಮತ್ತೆ ದಾರಿ ತಪ್ಪಿಯೇ ಹೋಗುತ್ತದು. ಹಾಗಾಗಿ ಏನು ಮಾಡಬೇಕು ಕೃಷ್ಣ ಅಂತ ನಮ್ಮ ಪ್ರಶ್ನೆಯನ್ನು ಅರ್ಜುನ ಕೇಳಿದ. ನಮಗೆ ಬರೋ ಸಮಸ್ಯೆಯನ್ನು ಪಾಪ ಪರಿಹರಿಸಬೇಕು ಅಂತ ಅರ್ಜುನ ಕೇಳಿದರೆ ಕೃಷ್ಣ ಹೇಳಿದ, ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಹೌದು ಅರ್ಜುನ, ನೀನು ಹೇಳೋ ಮಾತು ಸತ್ಯವೇ. ಮನಸ್ಸನ್ನು ಹಿಡಿದಿಟ್ಕೊಳ್ಳೋದು ಭಾರಿ ಸಾಹಸದ ಕೆಲಸವೇ. ಆದರೆ ಅಭ್ಯಾಸ ಮಾಡಬೇಕು. ಮತ್ತೆ ಮತ್ತೆ ಅಭ್ಯಾಸ ಮಾಡು, ಅದರಿಂದ ಬರುತ್ತೆ. ಏನದು ಅಭ್ಯಾಸ ಮಾಡೋದು ಅಂತಂದರೆ, ಅಭ್ಯಾಸ ಮಾಡೋದು ಅಂದರೆ ಅದ್ರ ಹಿಂದೆ ಒಂದು ಗುಟ್ಟಿದೆ. ಏನು ಗೊತ್ತಾ? ಅಭ್ಯಾಸ ಮಾಡೋದು ಅಂದರೆ ಮನಸ್ಸಿನಿಂದ ಸೋಲದೇ ಇರೋದು. ಕೆಲಸದಿಂದ ಸೋತು ಬಿಟ್ಟಿರ್ತೀವಿ, ಆದರೆ ಮನಸ್ಸಿನಿಂದ ಸೋಲದೇ ಇದ್ದರೆ ಅವಾಗ ಅಭ್ಯಾಸ ಮಾಡಲಿಕ್ಕಾಗತ್ತೆ. ಮತ್ತು ಅಂತಹ ಅಭ್ಯಾಸ ಫಲವನ್ನು ತಂದು ಕೊಡುತ್ತೆ. ಯಾವಾಗಲೂ ಕೂಡ ಸೋಲು ಗೆಲುವುಗಳು ಪ್ರಾಕೃತಿಕವಾಗಿ ಆಗೋಕ್ಕಿಂತ ಮುಂಚೆ ಆಂತರಿಕವಾಗಿ ಆಗಿರುತ್ತೆ. ಯಾವುದೋ ಒಂದು ಕೆಲಸದಲ್ಲಿ ನಾನು ಗೆಲ್ತೇನೋ ಸೋಲ್ತೇನೋ ಅನ್ನುವಂಥದ್ದು ತೀರ್ಮಾನ ಆಗೋದು ನನ್ನ ಮನಸ್ಸಿನ ಮೇಲೆ. ಅಯ್ಯಬ್ಬ, ಇಷ್ಟು ದೊಡ್ಡ ಕೆಲಸ ನನ್ನಿಂದ ಆಗೋಲ್ಲ. ಏಕಾದಶಿ ಉಪವಾಸ ಮಾಡ್ತಾ ಇದ್ದೇನೆ, ಸಾಯಂಕಾಲದ ಹೊತ್ತಿಗೆ ಅಯ್ಯೋ ತುಂಬ ಬಿಸಿಲಿದೆ ಇವತ್ತು, ನನ್ನ ಕೈಯಲ್ಲಿ ಉಪವಾಸ ಮಾಡಲಿಕ್ಕಾಗೋಲ್ಲ ಅಂತ ಮನಸ್ಸು ಯಾವಾಗ ಹೇಳ್ತಲ್ಲ, ಆವಾಗ ಉಪವಾಸ ಆಗೋಲ್ಲ. ಏನು ಬೇಕಾದಾಗಲಿ, ಪ್ರಾಣಿ ಇರಲಿ ಹೋಗಲಿ, ಬೇಕಾದ್ರೆ ನಾನಂತೂ ಉಪವಾಸ ಮಾಡ್ತೇನೆ ಅಂತ ಗಟ್ಟಿಯಾಗಿ ತೀರ್ಮಾನ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಅಂಥವನಿಗೆ ಉಪವಾಸ ಮಾಡಲಿಕ್ಕಾಗತ್ತೆ. ಆ ಸೋಲು ಗೆಲುವುಗಳು ಮೊದಲಾಗೋದು ಒಳಗಡೆ ಏನಾಯಿತು ಹೊರಗಡೆಯೂ ಆಮೇಲೆ ಅದೇ ಆಗತ್ತೆ. ಅಯ್ಯೋ ಸೋತು ಬಿಟ್ರೆ, ಯುದ್ಧದಲ್ಲಿ ನಿಂತವನು ಅಯ್ಯೋ ನಾನು ಸೋತು ಬಿಟ್ರೆ ಅನ್ನುವಂಥ ಯೋಚನೆ ಬಂದರೆ ಅವಾಗೆಲ್ಲೋದು ಕಷ್ಟ ಇದೆ. ಇದನ್ನು ನೀನು ಭೌತಿಕವಾಗಿ ಸೋಲಬೇಕಾದ್ರೆ, ಆದರೆ ಆಂತರಿಕವಾಗಿ ಸೋಲಿಲ್ಲ ಅಂದರೆ ಮತ್ತೆ ಅದನ್ನೇ ಅಭ್ಯಾಸ ಮಾಡ್ತೀನಿ. ಮತ್ತೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡುತ್ತೆ ಮನಸ್ಸು. ಎಲ್ಲ ನಾನು ಸೋಲೋಲ್ಲ, ಕೊನೆಯ ತೀರ್ಮಾನ ನನ್ನ ಗೆಲುವು ಅನ್ನೋ ತೀರ್ಮಾನ ಇದ್ದರೆ ಮತ್ತೆ ಮತ್ತೆ ಅದನ್ನೇ ಮಾಡ್ತೀನಿ. ನೀ ಮಾನಸಿಕವಾಗಿ ಆಂತರಿಕವಾಗಿ ಸೋಲಬೇಡ, ಆವಾಗ ನಿನಗೆ ಗೆಲುವು ಸಿಕ್ಕಲಿಕ್ಕೆ ಸಾಧ್ಯ ಇದೆ. ಯಾವುದೋ ಒಂದು ಕಥೆಯನ್ನು ಹೇಳ್ತಾರೆ. ಯಾರೋ ಒಬ್ಬ ಒಂದು ದೇಶದ ಮೇಲೆ ದಾಳಿ ಮಾಡಲಿಕ್ಕೆ ಅಂತ ಹೋದ. ಇವನಿಗೊಂದು ಅಂದಾಜಿತ್ತು, ಆ ದೇಶದಲ್ಲಿ 1,000 ಜನ ಸೈನಿಕರಿದ್ದಾರೆ ಅಂತ. ಹಾಗಾಗಿ 1,000 ಜನ ಸೈನಿಕರಿದ್ದಾರಲ್ವ ಅಂತಂದುಕೊಂಡು ಇವನು 2,000 ಜನ ಸೈನಿಕರನ್ನು ಕರ್ಕೊಂಡು ದೊಡ್ಡ ಹಡಗಿನಲ್ಲಿ ಆ ದೇಶದ ಮೇಲೆ ದಾಳಿ ಮಾಡಬೇಕು ಅಂತ ಹೋದ. ಪುಟ್ಟ ದೇಶ, ಬರೀ 1,000 ಜನ ಸೈನಿಕರಿದ್ದಾರೆ ಅಂದ್ಕೊಂಡು ಹೋಗಿದ್ದ. ಆದರೆ ಅಲ್ಲಿಗೆ ಹೋದ ಇನ್ನೇನು ಹಡಗನ್ನು ನಿಲ್ಲಿಸಿ ದಡದಲ್ಲಿ ಇಳಿದ್ರಂತೆ. ಇಳಿದು ಸೈನಿಕರೆಲ್ಲ ಇಳಿದಿದ್ದಾರೆ. ಆವಾಗ ಗೊತ್ತಾಯ್ತು ಅವನಿಗೆ ಅಲ್ಲಿ 5,000 ಜನ ಸೈನಿಕರಿದ್ದಾರೆ ಅಂತ. ಇವನು ಅಂದ್ಕೊಂಡಿದ್ದ 1,000 ಇದ್ದಾರೆ ಅಂತ. ಇವ್ರು ಹೋದದ್ದೇ 2,000 ಜನ ಇದ್ದಾರೆ. ಆದರೆ ಇಳಿದ ಮೇಲೆ ಗೊತ್ತಾಯ್ತು ಅವನಿಗೆ 5,000 ಜನ ಸೈನಿಕರಿದ್ದಾರೆ. ಇವ್ರು ಇರೋದು 2,000, ಅವರಿರೋದು 5,000 ಇದ್ದಾರೆ. ಗೆಲ್ಲೋದಿಲ್ಲ ಅಂತ ತೀರ್ಮಾನ ಆಯಿತು. ಆದರೆ ಅವನೇನು ಮಾಡಿದ್ನಂತೆ ಗೊತ್ತಾ? ಎಲ್ಲ ಸೈನಿಕರು ಕೆಳಗಿಳಿದ ತಕ್ಷಣ ಮೊದಲನೇ ಬಾಂಬು ತನ್ನ ಹಡಗಿನ ಮೇಲೆ ಹಾಕಿದ್ನಂತೆ. ಅವನು ಬಂದ ಹಡಗಿನ ಮೇಲೆ ಮೊದಲನೇ ಬಾಂಬ್ ಹಾಕಿದ್ನಂತೆ. ಯಾವಾಗ ಹಡಗು ಸುಟ್ಟೋಯ್ತೋ ಎಲ್ಲ ಸೈನಿಕರಿಗೂ ತೀರ್ಮಾನ ಆಯಿತು, ನಾವು ಅಕಸ್ಮಾತ್ ವಾಪಸ್ ಹೋಗಬೇಕು ಅಂತಂದರೆ ಯಾವ ದೇಶದಲ್ಲಿ ಇಳಿದಿದ್ದೀವಲ್ಲ ಇವ್ರ ಹಡಗನ್ನೇ ತೊಗೊಂಡು ಹೋಗಬೇಕು, ಬೇರೆ ದಾರಿ ನಮ್ಗೆ ಯಾವುದೂ ಇಲ್ಲ. ಯಾಕೆಂದ್ರೆ ನಾವು ಬಂದು ಹಡಗು ಹೋಗಿದೆ. ಹಾಗಾಗಿ ಅವರೆಲ್ಲ ತೀರ್ಮಾನ ಮಾಡಿದ್ವಿ, ಅವ್ರ ಹಡಗು ನಾವು ತೊಗೊಂಡು ಹೋಗಬೇಕು ಅಂದರೆ ಅವ್ರನ್ನ ಗೆಲ್ಲೇಬೇಕು, ಬೇರೆ ದಾರಿಯೇ ಇಲ್ಲ. ಹಾಗಾಗಿ ಗಟ್ಟಿ ತೀರ್ಮಾನ ಮಾಡಿದರು, ನಾವು ಹೋಗಬೇಕು ಅಂದರೆ ನಾವು ಯುದ್ಧ ಗೆಲ್ಲೇಬೇಕು.
ಒಳಗಿಂದ ಗೆದ್ದು ಬಿಟ್ಟಿದ್ರು ಅವರು. ಹಾಗಾಗಿ ಹೊರಗಿಂದ ಗೆಲ್ಲೋದು ಕಷ್ಟ ಆಗಲಿಲ್ಲ. ಬರೀ 2,000 ಇದ್ದರು, 5,000 ಜನ ಸೈನಿಕರನ್ನು ಸೋಲಿಸಿದ್ರಂತೆ. ಸೋಲಿಸಿ ಅವ್ರ ಹಡಗನ್ನು ತೊಗೊಂಡು ತಮ್ಮ ಊರಿಗೆ ವಾಪಸ್ ಹೋದ್ರಂತೆ. ಯಾಕೆ ಹೀಗಾಯಿತು ಅಂತಂದರೆ ಒಳಗಿಂದ ಸೋತಿರಲಿಲ್ಲ. ಗೆಲ್ಲೇಬೇಕು ಅನ್ನೋ ತೀರ್ಮಾನ ಒಳಗಿಂದ ಇತ್ತಲ್ಲ, ಭೌತಿಕವಾಗಿ ಗೆಲುವು ಸುಲಭವಾಗಿ ಆಗೋಗುತ್ತೆ. ಹಾಗಾಗಿ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸ ಮತ್ತು ವೈರಾಗ್ಯಗಳು ಮನಸ್ಸಿನ ನಿಗ್ರಹಕ್ಕೆ ಇರುವಂತಹ ದಾರಿಗಳು ಅಂತ ಬಹಳ ಮುಖ್ಯವಾದಂಥ ಸಂಗತಿಯನ್ನು ಕೃಷ್ಣ ಹೇಳಿಕೊಡ್ತಾನೆ. ಹೀಗೆ ಚಿಕ್ಕ ಚಿಕ್ಕ ಪ್ರಶ್ನೆಗಳು, ಕಿಂ ತದ್ ಬ್ರಹ್ಮ, ಕಿಂ ಅಧ್ಯಾತ್ಮಂ, ಕಿಂ ಕರ್ಮ ಪುರುಷೋತ್ತಮ ಅಂತ ಅರ್ಜುನ ಕೇಳಿದರೆ ಕೃಷ್ಣನ ಅಷ್ಟೇ ಚುಟುಕಾದಂಥ ಉತ್ತರಗಳು. ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮ ಉಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಜಿತ. ಅರ್ಜುನ ಕೇಳಿದ, ಆ ಭಗವಂತ ಭಗವಂತ ಅಂತಂತಾರಲ್ಲ, ಯಾರದು? ಏನು ಭಗವಂತ ಅಂತಂದರೆ ಅಧ್ಯಾತ್ಮ ಅಂತ ಹೇಳ್ತಾರೆ. ಏನು ಅಧ್ಯಾತ್ಮ ಅಂದರೆ? ಕರ್ಮ ಅಂದರೆ ಯಾವುದು? ಚಿಕ್ಕದಾಗಿ ಒಂದೇ ಮಾತಿನಲ್ಲಿ ನಾನು ಪ್ರಶ್ನೆ ಕೇಳ್ತೀನಿ ಅಂತಂದರೆ ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾ ಇದ್ದಾನೆ. ಅಕ್ಷರಂ ಬ್ರಹ್ಮ ಪರಮಂ, ಬ್ರಹ್ಮನಿದ್ದಾನಲ್ಲ, ಅಕ್ಷರನಾದಂಥ ಅಂದರೆ ಯಾವತ್ತಿಗೂ ಕೊನೆಯಿಲ್ಲದಂತಹ, ಯಾವ ರೀತಿಯಾದಂಥ ನಾಶವೂ ಇಲ್ಲದಂಥ ಭಗವಂತ ಇದ್ದಾನಲ್ಲ, ಅವನನ್ನು ಬ್ರಹ್ಮ ಅಂತ ಕರೆದಿದ್ದಾರೆ.